ಶ್ರೀ ಬೀರೇಶ್ವರ ಸ್ವಾಮಿ ಟ್ರಸ್ಟ್ ಹಾಗೂ ಭಕ್ತ ಮಂಡಳಿ ವತಿಯಿಂದ ಶ್ರೀ ಬೀರೇಶ್ವರ ಸ್ವಾಮಿ 40ನೇ ವಾರ್ಷಿಕೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಅಂತ ಟ್ರಸ್ಟಿನ ಅಧ್ಯಕ್ಷ ಶ್ರೀಧರ್ ತಿಳಿಸಿದರು. ಕ್ಷೇತ್ರದ ವರ್ತೂರಿನ ಗುಂಜೂರುಪಾಳ್ಯದಲ್ಲಿ ಆಯೋಜಿಸಿದಂತ 3 ದಿನಗಳ ಕಾಲ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿ ಮಾತನಾಡಿದ ಅವರು, ಕಳೆದ 40 ವರ್ಷಗಳಿಂದ ನಮ್ಮ ಪೂರ್ವಜರು ಹೊಸಕೋಟೆಯ ನಾರಾಯಣಕೆರೆ, ಅತ್ತಿಬೇಲೆ, ಗುಂಜೂರುಪಾಳ್ಯದಲ್ಲಿ ನೆಲೆಸಿರುವಂತಹ ಶ್ರೀ ಬೀರೇಶ್ವರ ಸ್ವಾಮಿಯನ್ನ ಪೂಜಿಸಿ ಉತ್ಸವಗಳನ್ನು ಆಯೋಜಿಸುತ್ತಾ ಬಂದಿದ್ದಾರೆ. ಅದನ್ನೇ ನಾವು ಕೂಡ ಮುಂದುವರಿಸಿಕೊಂಡು ಬಂದಿದ್ದೇವೆ ಅಂತ ಹೇಳಿದರು. ಕಾಯಿ ಪವಾಡ, ಅಗ್ನಿಕೊಂಡ, ಸಿಡಿ ಪೂಜೆ ಮತ್ತು 3 ದಿನಗಳ ಕಾಲ ನಿತ್ಯ ಅನ್ನದಾಸೋಹ, ವಿಷ್ಣು ಸಹಸ್ರನಾಮ ಮತ್ತು ಲಲಿತಾ ಸಹಸ್ರನಾಮ, ಹರಿಕತೆ, ದೀಪೋತ್ಸವ, ನಾದಸ್ವರಿ ಕಚೇರಿ ಮತ್ತು ವೀರಗಾಸೆ ಹಾಗೂ ಪಟದ ಕುಣಿತ, ಹೂವಿನ ಪಲ್ಲಕ್ಕಿ, ಸಂಜೆ ಸಂಗೀತ ನೃತ್ಯ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಹ ಏರ್ಪಡಿಸಿದ್ರು. ಈ ಸಂದರ್ಭದಲ್ಲಿ ಧರ್ಮದರ್ಶಿಗಳಾದಂತಹ ಗುರುಪ್ರಸಾದ್, ಕಾರ್ಯದರ್ಶಿ ರುದ್ರಪ್ಪ, ಗ್ರಾಮದ ಹಿರಿಯ ಮುಖಂಡರು, ಟ್ರಸ್ಟಿನ ಪದಾಧಿಕಾರಿಗಳು ಸೇರಿದಂತೆ ಮತ್ತಿತರರು ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ರು. ವಾರ್ಷಿಕ ಮಹೋತ್ಸವ 40ನೇ ವರ್ಷದಿಂದ ನಡ್ಕೊಂಡು ಬರ್ತಾ ಇದೆ. ಇದು ಸುಮಾರು 40 ವರ್ಷಗಳಿಂದ ನಮ್ಮ ತಂದೆ ಕಾಲದಿಂದ ನಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಇದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಏನು ಸರ್ ವಿಶೇಷ ತೆಂಗಿನಕಾಯಿ ಪವಾಡ, ತಲೆ ಮೇಲೆ ತೆಂಗಿನಕಾಯಿ ಹೊಡೆಯೋದು ಒಂದಿನ, ಇವತ್ತು ಅಗ್ನಿಗೊಂಡ ಪೂಜೆ ಒಂದಿನ. ಓಕೆ, ಎಷ್ಟು ಜನಗಳು ಬಂದಿದ್ರು, ಏನು ಕಾರ್ಯಕ್ರಮದಲ್ಲಿ ಏನು ಸರಿ ಸರ್, ಕರ್ನಾಟಕ ರಾಜ್ಯಗಳಿಂದ ಎಲ್ಲ ಭಕ್ತಾದಿಗಳು ಬರ್ತಾರೆ. ಸುಮಾರು 40 ವರ್ಷಗಳಿಂದ 3 ಜಾಗದಲ್ಲಿ ಮಾಡ್ಕೊಂಡ್ಬರ್ತಾ ಇದ್ದೀವಿ. ಹೊಸಕೋಟೆ ತಾಲೂಕು ಹನಗೊಂಡ ಹೋಬಳಿ ನಾರಾಯಣಕೆರೆಯಲ್ಲಿ ಒಂದು, ಅತ್ತಿಬೇಲೆಯಲ್ಲೊಂದು, ಆನೇಕಲ್ ತಾಲೂಕು ಅತ್ತಿಬೇಲೆಯಲ್ಲೊಂದು, ಇಲ್ಲಿ ಗುಂಜೂರುಪಾಳ್ಯದಲ್ಲೊಂದು. ಇದನ್ನು ನಮ್ಮ 3ನೇ ತಲೆಮಾರಿನವರು ಶುರು ಮಾಡಿರ್ತಕ್ಕಂಥದ್ದು. ನಮ್ಮ ದೊಡ್ಡಪ್ಪ ಆದಮೇಲೆ ನಮ್ಮ ಚಿಕ್ಕಪ್ಪನ ನಂತರ ಈಗ ನಮ್ಮ ಅಣ್ಣನ ಮಗ ಮಾಡ್ತಾಯಿದ್ದಾರೆ. ಇಲ್ಲಿ ನಮ್ಮ ಕುರುಬ ಸಮಾಜ ಅಲ್ಲದೆ ಎಲ್ಲ ಸಮಾಜದವರು ಸೇರಿಕೊಂಡು ಮಾಡ್ತಕ್ಕಂಥದ್ದು. ಇಲ್ಲಿ ಕಾಯಿ ಪವಾಡ ಮತ್ತು ಅಗ್ನಿಗೊಂಡ ಮತ್ತು ಸಿಡಿ ಪೂಜೆ, ಹೀಗೆ ಹಲವಾರು ರೀತಿಯಲ್ಲಾಗಿ ಮತ್ತು ನಿತ್ಯ ಅನ್ನದಾನ 3-4 ದಿನಗಳ ಕಾಲ ಸತತವಾಗಿ ನಿರಂತರವಾಗಿ 24x7 ಯಾರೇ ಬರಲಿ ಹಸ್ಕೊಂಡೋಗೋಂಥದ್ದಿಲ್ಲ. ಇಲ್ಲ ದಾಸೋಹಕ್ಕೇನು ಕೊರತೆ ಇಲ್ಲ. ಪ್ರತಿಯೊಬ್ಬರಿಗೂ ಸ್ವಾಮಿ ದರ್ಶನ ಮಾಡಿಕೊಂಡು ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಹೋಗ್ತಕ್ಕಂಥದ್ದು ಇಲ್ಲಿ ವಿಶೇಷ ಸರ್.